ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ಲೀಲಾ ಮಜ್ನೂಸ್ ಪ್ರೇಮ ಪ್ರಳಯ. ನಾನು ಕೀರ್ತಿಶ್ರೀ. ಈ ಲೀಲಾ ಅಂಡ್ ಇಬ್ಬರು ಮಜ್ನುಗಳ ಕತೆ ಶುರುವಾಗಿದ್ದು ಕೆಲವು ದಿನಗಳ ಹಿಂದೆ. ಈಗ ಲೀಲಾಳ ಇನ್ನೊಬ್ಬ ಬಾಯ್ ಫ್ರೆಂಡ್ ಸಂತೋಷ್ ಅನ್ನೋರನ್ನ ಕೊಲೆ ಮಾಡೋಕೆ ಪ್ರಯತ್ನ ಮಾಡೋ ಹಂತಕ್ಕೆ ಹೋಗಿದೆ. ಲೀಲಾ ಸಂತು ಪ್ರಕಾರ ಮಂಜುನೇ ಅವರನ್ನ ಕೊಲ್ಲೋಕೆ ಟ್ರೈ ಮಾಡ್ದ. ಅತ್ತ ನೋಡಿದ್ರೆ ಮಂಜು ಪ್ರಕಾರ ಲೀಲಾ ಮಂಜು ಅವರೇ ಗ್ಯಾಂಗ್ ಕಟ್ಟಿಕೊಂಡು ಮಂಜುನ ಕೊಲೆ ಮಾಡೋಕೆ ಟ್ರೈ ಮಾಡಿದ್ರು. ಆದ್ರೂ ಸದ್ಯಕ್ಕೀಗ ಫ್ಲೇವರ್ ಖ್ಯಾತಿಯ ಕಳ್ಮಂಜ ಕಂಬಿ ಎಣಿಸ್ತಾ ಇದ್ದಾನೆ. ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಅಲ್ವಾ? ಇವರ ಇಡೀ ಕಥೆಯನ್ನ ಕರ್ನಾಟಕ ನೋಡಿದೆ. ಮೊದಲಿಗೆ ಒಂದಷ್ಟು ಹಳೆಯ ಕತೆ ಹೇಳ್ತೀವಿ ನೋಡಿ. ಲೀಲಾಗೆ ಎರಡನೇ ಪತಿ ಮಂಜು. ಲೀಲಾ ಮಂಜು ದಂಪತಿಗೆ 3 ಮಕ್ಕಳು. ಈ ನಿಜವಾದ ಕಥೆಯಲ್ಲಿ ಬರುವ ಮಂಜು ಲೀಲಾಗೆ ಎರಡನೇ ಮಜ್ನು. ಅಂದ್ರೆ ಲೀಲಾಗೆ ಮೊದಲೇ ಮದುವೆಯಾಗಿತ್ತು. ಮದುವೆಯಾದ ಆ ವ್ಯಕ್ತಿಯನ್ನ ಬಿಟ್ಟು ಮಂಜು ಜೊತೆ ಬಂದ ಲೀಲಾ 3 ಮಕ್ಕಳಿಗೆ ಜನ್ಮ ಕೊಟ್ಲು. 11 ವರ್ಷ ಈತನ ಜೊತೆಯಲ್ಲೇ ಸಂಸಾರ ಮಾಡಿದ್ಲು. ಮಂಜು ಒಬ್ಬ ಟ್ಯಾಕ್ಸಿ ಡ್ರೈವರ್. ಲೀಲಾ ಹೇಳೋ ಪ್ರಕಾರ ಮಂಜು ಒಬ್ಬ ಸೈಕೋ. ಲೀಲಾ ಹೇಳುವಂತೆ ಮಂಜು ಎಲ್ಲರ ಎದುರು ಮಾತ್ರ ಚಿನ್ನ ರನ್ನ ಅಂತಾನೆ. ಆದ್ರೆ ಅವನ ಅಸಲಿ ಮುಖಾನೇ ಬೇರೆ ಇದೆ. ಕುಡಿಯೋದು, ಹೊಡಿಯೋದು, ರಾಕ್ಷಸನಂತೆ ವರ್ತನೆ ಮಾಡ್ತಾನೆ. 11 ವರ್ಷ ನರಕ ಅನುಭವಿಸಿ ಆಚೆ ಬಂದಿದ್ದೇನೆ ಅನ್ನೋದು ಲೀಲಾ ಮಾತಾಗಿದೆ. 11 ವರ್ಷ ಆಯಿತು ಮದುವೆ ಆಗಿ. 11 ವರ್ಷದಿಂದ ನಾನು ಇದೇ ಟಾರ್ಚರ್ ಕೊಡ್ಕೊಂಡು ಬರ್ತಾ ಇದ್ದ ಅವನು. ಸರಿ ಅಂತ ನಾನು ಮಕ್ಕಳ ಮುಖ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಸರ್. ಇತ್ತೀಚೆಗೆ ಒಂದು ಜಾಸ್ತಿನೇ ಆಗೋಯ್ತು. ನನಗೂ ತಡ್ಕೊಳಕ್ಕಾಗ್ದಿರ ನನ್ನ ಮನೆ ಬಿಟ್ಟು ಬಂದೆ ಸರ್. ನಾನು ಒಂದು 2 ಮುಖ ಇದೆ ಸರ್ ಅವನು. ಒಂದು ಚಿನ್ನ ಬಂಗಾರಿ ಅನ್ನೋದು, ಮತ್ತು ಇನ್ನೊಂದು ಈ ಥರ ಕ್ರೂರಿ ಇಂಥ ಇದು ಸೈಕೋ ಸರ್ ಅವನು. ಆ ಕಡೆನೂ ಇದ್ದಾನೆ, ಈ ಕಡೆನೂ ಇದ್ದಾನೆ ಸರ್. ಅವನ ಉದ್ದೇಶ ಏನು ಅಂದರೆ ನಾನು ಯಾವುದೇ ಕಾರಣಕ್ಕೂ ನಾನು ಉಳಿಸ್ಬಾರ್ದು. ನಾನು ಏನಾದರೂ ಒಂದು ಹೆಚ್ಚು ಕಮ್ಮಿ ಮಾಡಲೇಬೇಕು, ಯಾವುದೇ ಕಾರಣಕ್ಕೂ ಉಳಿಸ್ಬಾರ್ದು, ಏನಾದರೂ ಒಂದು ಹೆಚ್ಚು ಕಮ್ಮಿ ಮಾಡಲೇಬೇಕು ಅಂತಂದ್ಬಿಟ್ಟು ಅವನು ಆ ಥರ ಇದು ಮಾಡ್ತಾ ಇದ್ದಾನೆ ಸರ್. ನಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋ ಡಿಸ್ಕಷನ್ಗೆ ಬಂದಿದ್ದ ವೇಳೆಯೂ ಮಂಜು ಗೋಗರೆತ ನೋಡಲಾಗಿದೆ. ಲವರ್ ಸಂತು ಹೇಳಿದಂತೆ ತನ್ನ ಗಂಡ ಮಂಜು ಜೊತೆ ಹೋಗಿದ್ಲಂತೆ ಲೀಲಾ. ಚಿನ್ನ ರನ್ನ ಅಂತ ಅತ್ತು ಕರೆದು ಪತ್ನಿ ಲೀಲಾಳನ್ನ ಮನೆಗೆ ಕರೆದುಕೊಂಡು ಹೋದ ಮಂಜು ಮನೆಗೆ ಹೋದ ಬಳಿಕ ಮತ್ತೆ ತನ್ನ ಅಸಲಿ ಮುಖ ತೋರಿಸಿದ್ನಂತೆ. ಲೀಲಾಗೆ ಚೆನ್ನಾಗಿ ಹೊಡೆದು, ಜೊತೆಗೆ ಲೀಲಾ ತಮ್ಮನ ಕೈಲೂ ಹೊಡೆಸಿದ ಅಂತಿದ್ದಾಳೆ ಲೀಲಾ. ಪತಿ ಮಂಜು ಹೊಡೆದು ನನ್ನನ್ನ ಸಾಯಿಸೇ ಬಿಡ್ತಾನೆ ಅನ್ನೋದನ್ನ ತಿಳಿದ ಲೀಲಾ ಲವರ್ ಸಂತುಗೆ ಫೋನ್ ಮಾಡಿ ನಾನು ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಬಾ ಅಂತ ಕರೆಸಿಕೊಂಡು ಕೊನೆಗೆ ಸಂತು ಮನೆಯಲ್ಲೇ ಇದ್ದಾಳೆ. ಸರಿ, ಜನರೆಲ್ಲ ಆ ಥರ ಹೇಳ್ತಿದ್ರಲ್ವ, ಮಕ್ಕಳನ್ನ ಬಿಟ್ಟು ಹೋಗಿದ್ದಾಳೆ ಅಂತ ಎಲ್ಲ ಹೇಳ್ತಿದ್ರಲ್ಲ. ಸೊ ಹಂಗಾಗಿ ಸರಿ ಹೋಗೋಣ ಒಂದ್ಸತಿ ನೋಡೋಣ, ಚೆನ್ನಾಗಿ ನೋಡ್ಕೊಬೋದೇನೋ ಅಂತ ಮಕ್ಕಳ ಮುಖ ನೋಡ್ಕೊಂಡು ಹೋದೆ ಸರ್. ನಾನು ಅವಾಗ ಹೋದಾಗ ಕೂಡ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಹೋದೆ ಸರ್. ಸಂತೋರ್ ಸರಿ ಆಯಿತು, ಮಕ್ಕಳ ಮುಖ ನೋಡ್ಕೊಂಡು ಹೋಗು, ಇದೊಂದ್ಸಲಿ ಎಲ್ಲ ಹೇಳ್ತಾ ಇದ್ದಾರಲ್ಲ ನೋಡೋಣ, ಚೆನ್ನಾಗಿ ನೋಡ್ಕೊಬೋದೇನೋ ಅಂತ ಅಂದ್ಬಿಟ್ಟು ಎಲ್ಲ ಬುದ್ಧಿ ಎಲ್ಲ ಹೇಳಿ ಬೈದು ಕಳಿಸಿದ್ರು ಸರ್. ಹೋಗು ಅಂತಂದ್ಬಿಟ್ಟು ಅವ್ರ ಅಮ್ಮ ಅವರು ಎಲ್ಲನೂ ಸರಿ ಅಂತ ಅವರು ಒಂದು 7-8 ಜನ ಗಂಟ ಬಂದಿದ್ರು ಸರ್ ಅವತ್ತು. ಜಲಿಮಿಷಿನ್ ಊರವರು ಮತ್ತು ಅವರ ತಂಗಿ, ಅವ್ರ ಮಾವನ ಮಗಳು ಎಲ್ಲ ಬಂದಿದ್ರು ಸರ್. ಆಗಿದಾಗೋಯ್ತು, ಸರಿ ಆಯಿತು ಬಾ ಅಂತ. ನಾನು ಹೋಗೋಕೆ ಒಪ್ಪಲಿಲ್ಲ ಸರ್. ಆದರೂ ನಾನೇ ಬರ್ತೀನಿ ಬಿಡ್ರಿ ಅಂದರೂ ಕೂಡ ಬಲವಂತದಿಂದ ನಾನು ಎಳ್ದಾಡ್ಕೊಂಡು ಕರ್ಕೊಂಡು ಹೋಗಿದ್ದಾದ್ಮೇಲೆ ಕಾರಲ್ಲಿ ಇಲ್ಲಿಂದನೇ ಹೊಡ್ಕೊಂಡು ಹೋದ ಸರ್ ಅವನು. ಇಲ್ಲಿಂದವನ್ನೇ ಹೊಡ್ಕೊಂಡು ಹೋಗಿ ಅಲ್ಲಿ ಚಿಕ್ಕಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೂ ಚೆನ್ನಾಗಿ ಹೊಡೆದು ನನ್ನ ತಮ್ಮನ ಕೈಯಲ್ಲೂ ಚೆನ್ನಾಗಿ ಹೊಡೆಸ್ಬಿಟ್ಟು ಎಲ್ಲ ಇದು ಮಾಡಿದೆ ಸರ್. ನಾನು ಹೆಂಗಾದ್ರೂ ಮಾಡಿ ಇವರಿಂದ ಇದು ಮಾಡ್ಕೋಬೇಕು, ಪಾರಾಗಬೇಕು ಅಂತಂದ್ಬಿಟ್ಟು ಬನ್ನೇರಘಟ್ಟ ಸ್ಟೇಷನ್ಗೆ ಹೋದೆ ಸರ್. ನಾನು ಅಲ್ಲಿಂದ ಸ್ಟೇಷನಲ್ಲಿ ಮತ್ತೆ ಬರ್ಕೊಟ್ಬಿಟ್ಟು ಇಲ್ಲ ನಾನು ಯಾವುದೇ ಕಾರಣಕ್ಕೂ ಇವನು ಉಳಿಸೋದಿಲ್ಲ, ನನ್ನ ಜೀವ ಬೆದರಿಕೆ ಇಕ್ಕಿದ್ದಾನೆ, ನನಗೆ ಯಾವುದೇ ಕಾರಣಕ್ಕೂ ಇವನು ಉಳಿಸೋದಿಲ್ಲ ನನ್ನ ಅಂತ ಹೇಳಿಬಿಟ್ಟು ನಾನು ಪೊಲೀಸವ್ರ ಹತ್ರ ಎಲ್ಲ ಇದು ಮಾಡಿಬಿಟ್ಟು ಮತ್ತೆ 11:15 ಸಂತವನ್ನು ಕರೆಸ್ಬಿಟ್ಟು ಮತ್ತೆ ಮನೆಗೆ ಬಂದೆ ಸರ್ ನಾನು. ಇನ್ನು 3 ದಿನಗಳ ಹಿಂದೆಯಷ್ಟೇ ಹಿರಿಯರ ಜೊತೆ ಲೀಲಾ ಸಂತು ಇದ್ದ ಮನೆಗೆ ಬಂದ ಮಂಜು ತನ್ನ ಬಳಿ ಇದ್ದ 2 ಮಕ್ಕಳನ್ನ ಲೀಲಾ ಬಳಿಯೇ ಬಿಟ್ಟು ಹೋಗಿದ್ದಾನೆ.
ಕೋರ್ಟ್ನಲ್ಲಿ ಸೆಟಲ್ ಆಗೋವರೆಗೂ ಮಕ್ಕಳು ನಿನ್ನ ಬಳಿಯೇ ಇರ್ಲಿ ಎಂದಿದ್ದಾನೆ. ಆದ್ರೆ ಇದೆಲ್ಲ ನಡೆದು ಕೇವಲ 2 ದಿನ ಕಳೆಯುವಷ್ಟರಲ್ಲಿ ಮತ್ತೆ ಉಲ್ಟಾ ಹೊಡೆದಿದ್ದಾನೆ ಲೀಲಾ ಪತಿ ಮಂಜು. ನಿನ್ನೆ ಬಂದು ಒಂದು 3 ಡೇಸ್ ಬ್ಯಾಕು ಮಕ್ಕಳನ್ನ ನನ್ನ ಜೊತೆನೇ ಕಳಿಸ್ಬಿಟ್ಟಿದ್ದ ಅವನು. ನಂಗೆ ನೋಡ್ಕೊಳಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಹೇಳಿ ದೊಡ್ಡವ್ರನ್ನೆಲ್ಲ ಒಂದು 20 ಜನನ ಕರೆದು ಸರಿ ನನ್ನ ಮಕ್ಕಳು ನೋಡ್ಕೊಳಕ್ಕಾಗಲ್ಲ, ಕೋರ್ಟಲ್ಲೆಲ್ಲ ಡಿಸೈಡ್ ಆಗೋವರೆಗೂ ನೀನೇ ಕರ್ಕೊಂಡು ಹೋಗು ಅಂತ ಹೇಳ್ದೆ ಸರ್. ಸರಿ ಅಂತ ಮಕ್ಕಳು 3 ಜನನೂ ನಾನೇ ಕರ್ಕೊಬಂದು ನನ್ನ ಜೊತೆಲೇ ಇಟ್ಕೊಂಡಿದ್ದೀನಿ ಸರ್. ಕೋರ್ಟಲ್ಲಿ ಡಿಸೈಡ್ ಆಗೋವರೆಗೂ ಏನೋ ಒಂದು ಮಾಡ್ಕೊಳ್ಳೋಣ, ಇಲ್ಲ ನಾನೇ ಸಾಕ್ಕೊಂತೀನಿ ಬಿಡು, ನಿನ್ನ ಕೈಲಿ ಆಗಿಲ್ಲ ಅಂದರೆ ನಾನೇ ಸಾಕ್ಕೊಂತೀನಿ ಬಿಡು ಅಂತೆಲ್ಲ ಹೇಳಿ ಇದು ಮಾಡಿದೆ ಸರ್. ಸರಿ ಆಯಿತು ಅಂತಂದು ಮಕ್ಕಳನ್ನೆಲ್ಲ ಕರ್ಕೊಬಂದು ಜೊತೆಲೇ ಇಟ್ಕೊಂಡಿದ್ದೀನಿ. ಏಕಾಏಕಿ ನಿನ್ನೆ ಬಂದು ಏನು ಉದ್ದೇಶ ಇಟ್ಕೊಂಡು ಮಾಡಿ ಗೋಳು ತೋಡಿಕೊಂಡಿದ್ದ. ಇದೀಗ ಹೆಂಡತಿಯ ಜೊತೆಗೆ ಸಂಬಂಧ ಹೊಂದಿರುವ ಲವರ್ ಸಂತು ಮೇಲೆ ಮಂಜುನಾಥ್ ಬಿಯರ್ ಬಾಟಲ್ ಹಲ್ಲೆ ನಡೆಸಿದ್ದಾನೆ ಎನ್ನಲಾಗ್ತಿದೆ. ಮಂಜು ಅವರು ನಮ್ಮ ಮನೆ ಹತ್ರ ಬರ್ತಾ ಇದ್ದಾಗ ನಮ್ಮ ಫ್ರೆಂಡು ಫೋನ್ ಮಾಡಿ ಹೇಳ್ತಾರೆ, ಈ ಥರ ಮಂಜು ಬರ್ತಾ ಇದ್ದಾನೆ ನಿಮ್ಮ ಮನೆ ಹತ್ರ ಅಂತೆ. ಆವಾಗ ನಾನು ಲೀಲಾ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ, ಈ ಥರ ಮಂಜು ಬರ್ತಾ ಇದ್ದಾನೆ, ಡೋರ್ ಓಪನ್ ಮಾಡಬೇಡ, ನಾನು ಬರ್ತೀನಿ ಅಂತ ಹೇಳ್ತೀನಿ. ಅದಾದಮೇಲೆ ನಾನು ನಮ್ಮ ಫ್ರೆಂಡನ್ನ ಕರ್ಕೊಂಡು ನಮ್ಮ ಮನೆ ಹತ್ರ ಬರ್ತೀನಿ. ಬಂದಾಗ ಡೋರ್ ಹತ್ರ ನಿಂತಿದ್ದ. ಯಾಕಪ್ಪ ಇವಾಗ ಮನೆಯೆಲ್ಲ ಮಾತುಕತೆ ಆಯಿತು, ಮಕ್ಕಳನ್ನೆಲ್ಲ ಕಳಿಸಿದಾಯಿತು, ಮತ್ತೆ ಏನಕ್ಕೆ ಬರ್ತಾ ಇದೆಯಾ ಅಂದೆ. ಏನು ಮಾತಾಡಲೇ ಇಲ್ಲ, ಏಕಾಏಕಿ ಕಣ್ಣಿಗೆ ಕಾರದ ಪುಡಿ ಹೊಡಿತಾನೆ. ಕಣ್ಣಿಗೆ ಕಾರದ ಪುಡಿ ಹೊಡೆದಿದ್ದೇನೆ, ಬಾಟ್ಲುಗಳಲ್ಲಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಫಸ್ಟು ಇಲ್ಲಿ ತಲೆಗೆ ಹೊಡಿತಾನೆ, ಅದಾದಮೇಲೆ ಅದು ಮಿಸ್ಸಾಗಿ ಇಲ್ಲಿ ಹೊಟ್ಟೆಗೆ ಚುಚ್ಚಾಗಿ ಬರ್ತಾನೆ. ಅಲ್ಲಿ ಬೆನ್ನ ಹತ್ರ ಚುಚ್ಚಿದಾಗ ಅದು ಮಿಸ್ಸಾಗಿ ಹೊಟ್ಟೆಗೆ ಚುಚ್ಚಾಗಿ ಬರ್ತಾನೆ. ಆ ಕೈ ಅಡ್ಡ ಇಕ್ಕಿದಾಗ ಅದು ಫುಲ್ಲು ಸ್ಕಿನ್ ಸಮೇತ ಫುಲ್ಲು ಓಪನ್ ಆಗಿಬಿಡುತ್ತೆ. ಏನು ಮಾತಾಡಲೇ ಇಲ್ಲ, ಏಕಾಏಕಿ ಕಾರದ ಪುಡಿ ಹಾಕಿ ಹೊಡಿತಾ ಇದ್ದಾನೆ. ಅದಾದಮೇಲೆ ಲಾಸ್ಟಲ್ಲಿ ಇಲ್ಲ ನಿಮ್ಮಿಬ್ಬರನ್ನು ಬಿಡೋದೇ ಇಲ್ಲ, ನಿಮ್ಮನ್ನು ಉಳಿಸೋದೇ ಇಲ್ಲ. ಆ ಮಕ್ಕಳೆಲ್ಲ ಜೋರಾಗಿ ಕಿಡ್ಸ್ಕೊಂಡು ಅಂಕಲ್ ಅಂಕಲ್ ಅಂತ ಓಡಿ ಬಂದರು. ಅದಾದಮೇಲೆ ಓಡೋಗಿದ್ದು ಸರ್ ಅವನು. ತಾಳಿ ಕಟ್ಟಿದ ಗಂಡ ಹಾಗೂ ಮಕ್ಕಳು ನನಗೆ ಬೇಡ, ಸಂತು ಜೊತೆನೇ ಹೋಗ್ತೀನಿ ಅಂತ ಪೊಲೀಸರ ಮುಂದೆ ಹೇಳಿ ಲೀಲಾ ಹೊರಟು ಹೋಗಿದ್ದಾಳೆ. ಇತ್ತ ಹೆಂಡತಿ ನನಗೆ ಮೋಸ ಮಾಡಿದಳು ಅಂತ ಮಂಜುನಾಥ್ ಮಾಧ್ಯಮಗಳ ಮುಂದೆ ಬಂದಿದ್ದ. ಲೀಲಾ ಹಾಗೂ ಮಂಜುನಾಥ್ ಸಂಸಾರದ ಗಲಾಟೆ ಬೀದಿಗೆ ಬಂದಿತ್ತು. ಕೆಲ ದಿನಗಳಿಂದ ಸುಮ್ಮನಿದ್ದ ಮಂಜುನಾಥ್ ದಿಢೀರಂತ ಹೆಂಡತಿ ಲವರ್ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಎನ್ನಲಾಗ್ತಿದೆ. ಸಂತು ಕೈಗೆ ತೀವ್ರ ಗಾಯಗಳಾಗಿದ್ದು ಸರ್ಜರಿ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರಂತೆ. ಇಲ್ಲಿಂದ ಸಂಜಯ್ ಗಾಂಧಿಗೆ ಹೋಗಿ ಅಲ್ಲೆಲ್ಲ ಟ್ರೀಟ್ಮೆಂಟ್ ತಗೊಂಡು ಅದು ಫುಲ್ಲು ಕೈ ಜಾಸ್ತಿ ಓಪನ್ ಆಗಿಬಿಟ್ಟಿದೆ, ಅದು ಸರ್ಜರಿ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಮತ್ತೆ ಬಂದು ನಾನು ಆಮೇಲೆ ಮತ್ತೆ ತಿರ್ಗಾ ಬಂದು ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟು ಎಲ್ಲ ಇದು ಮಾಡಿ ಅವನ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಅವನಿಗೆ ಕಠಿಣ ಕ್ರಮ ತಗೊಳ್ಬೇಕು ಸರ್, ಅದೇ ನಾನು ಕೇಳ್ಕೊಳೋದು. ಅವನಿಲ್ಲ ಅಂದರೆ ನಮ್ಮನ್ನು ಬದುಕಕ್ಕೆ ಬಿಡಲ್ಲ ಸರ್ ಯಾವುದೇ ಕಾರಣಕ್ಕೂ. ತಲೆಗೆ ಹೊಡೆದ, ಹೊಟ್ಟೆಗೆ ಚುಚ್ಚಿದ, ಕೈಗೆ ಚುಚ್ಚೆ ಬಿಟ್ಟ, ಕಣ್ಣಿಗೆ ಕಾರದ ಪುಡಿ ಎರಚಿ ಕೊಲೆಗೆ ಯತ್ನಿಸಿದ್ನ ಮಂಜು. ಲೀಲಾ ಹಾಗೂ ಲವರ್ ಸಂತು ಇದ್ದ ಬಸವನಪುರದಲ್ಲಿರುವ ಮನೆಗೆ ರಾತ್ರೋರಾತ್ರಿ ನುಗ್ಗಿದ ಮಂಜುನಾಥ್ ಸಂತು ಹಾಗೂ ಲೀಲಾ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆ ನಡೆಸಿದ್ದಾನೆ. ಬಿಯರ್ ಬಾಟಲಿ ಹೊಡೆದು ಹಾಕಿ ಸಂತು ತಲೆಗೆ ಹೊಡೆದು ಹೊಟ್ಟೆಗೆ ಚುಚ್ಚಿ ಕೈಗೆ ಇರಿದಿದ್ದಾನೆ. ಸಂತು ಕಣ್ಣಿಗೆ ಕಾರದ ಪುಡಿ ಎರಚಿದ್ರಿಂದ ಸಂತು ತಪ್ಪಿಸಿಕೊಳ್ಳಲು ಹರಸಾಹಸ ಮಾಡಿದ್ನಂತೆ. ಮಂಜುನಾಥ್ ಹಲ್ಲೆಯಿಂದ ಸಂತು ಕೈಗೆ ಗಂಭೀರ ಗಾಯಗಳಾಗಿದ್ದು ನಗರದ ಸಂಜಯ್ ಗಾಂಧಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗಿದೆ. ಜನ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು, ಕೈ ತಲೆಗೆಲ್ಲ ಗಾಯವಾಗಿದೆ, ಕೈಗೆ ಹೊಲಿಗೆ ಹಾಕಿದ್ದಾರೆ. ಅವನಿಗೆ ಇಟ್ಕೊಂಡು ನನ್ನ ಕೈಯೆಲ್ಲ ಏಟಾಗಿದೆ, ಹೊಲಿಗೆ ಹಾಕ್ಬೇಕಂತ ಸಂಜಯ್ ಗಾಂಧಿ ಹಾಸ್ಪಿಟಲ್ ಇಲ್ಲದವ್ರು ನನ್ನ ಸಾಯಿಸ್ಬಿಡೋರು. ನನ್ನ ನಿಂತು ಸಂತು ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ನನ್ನ ಪ್ಲ್ಯಾನ್ ಮಾಡ್ಕೊಂಡೇ ಮಾಡ್ತಾ ಇದ್ದಾರೆ ಸರ್. ನನಗೆಲ್ಲ ಗೊತ್ತು ಅವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ನಮ್ಮ ಫ್ರೆಂಡ್ ಹತ್ರ ಒಬ್ಬರ ಹತ್ರ ಹೇಳಿದ್ದಾರೆ, ಬಂದು ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡ್ಲಿಯಪ್ಪ, ದೊಡ್ಡ ಹಿಂಸೆ ಆಗ್ಬಿಡೈತೆ ನನಗೆ ಅಂತ ಸಂತು ಹೇಳ್ಬಿಟ್ಟಿದ್ದಾನೆ. ಎಂತಿ ಬೇಕಂತೆ ಮಕ್ಕಳು ಮಾತ್ರ ಬಂದು ಕರ್ಕೊಂಡು ಹೋಗ್ಬಿಡಂತೆಲ್ಲ ಹೇಳಿದ್ದಾನೆ. ಮಂಜು ಸಖತ್ ಸೈಕೋ. ಅವನು ಖಂಡಿತ ನನ್ನ ಬದುಕೋಕೆ ಬಿಡಲ್ಲ, ನನ್ನ ಸಂತೂನ ಜೀವ ತೆಗಿತಾನೆ. ನನಗೆ ಪೊಲೀಸರೇ ರಕ್ಷಣೆ ಕೊಡಬೇಕು, ನನ್ನ ಮಕ್ಕಳನ್ನ ಅವನ ಜೊತೆ ಕಳಿಸಲ್ಲ, ಕೂಲಿ ನಾಲಿ ಮಾಡಿ 3 ಮಕ್ಕಳನ್ನ ನಾನೇ ಸಾಕುತ್ತೇನೆ ಅಂತಿದ್ದಾಳೆ ಫ್ಲೇವರ್ ಲೀಲಾ. ಅಂತೂ ಇಂತೂ ಕೊನೆಗೂ ತಾಯಿಯ ಜವಾಬ್ದಾರಿ ಹೊರುತ್ತೇನೆ ಅಂತ ಗಟ್ಟಿ ಮನಸ್ಸು ಮಾಡಿದ್ದಾಳೆ ಲೀಲಾ. ಮಕ್ಕಳ ಜೊತೆ ಮಾತಾಡ್ದ, ನಾನು ಇತ್ಕೊಂಡು ಅಮ್ಮ ಕೈ ಕೊಡು ಅಮ್ಮ ಕೈ ಕೊಡು ಅಂತ. ನಾನು ಮಾತಾಡೋದೇನು ಇಲ್ಲ, ಫೋನ್ ಕಟ್ ಮಾಡ್ರು, ನೀವು ಮಾತಾಡಿದ್ರಿ ತಾನೆ, ಸರಿ ನೀವು ಕಟ್ ಮಾಡಿ, ನನಗೂ ಅವನಿಗೂ ಏನು ಮಾತುಕತೆ ಇಲ್ಲ, ಏನಿದ್ರು ಕೋರ್ಟಲ್ಲಿ ಡಿಸೈಡ್ ಆಗಲಿ, ಇವಾಗ ಮಕ್ಕಳು ನೋಡ್ಕೋಬೇಕು ಅಂತ ಹೇಳಿದಾನಲ್ವ, ಸರಿ ನಾನು ನೋಡ್ಕೊತೀನಿ, ಕಷ್ಟನೋ ಸುಖನೋ ನಾನು ನೋಡ್ಕೊತೀನಿ, ಯಾವುದೇ ಕಾರಣಕ್ಕೂ ನಾನು ಅವನ ಜೊತೆ ಮಾತಾಡೋದಿಲ್ಲ ಅಂತ ಫೋನ್ ಕಟ್ ಮಾಡಿಬಿಟ್ಟು ಸಂತು ಅವ್ರಿಗೆ ಹೇಳಿದೆ ಸರ್, ನಾನು ಬ್ಲಾಕ್ ಲಿಸ್ಟ್ಗೆ ಹಾಕು, ಸುಮ್ಮನೆ ಮಾತಾಡಿದ್ರೆ ನಮಗೆ ತೊಂದರೆ ಆಗುತ್ತೆ, ಯಾಕೆ ಬೇಕೋ ಅವನ ಜೊತೆ ಮಾತುಕತೆ ಏನು ಬೇಡ, ಕೋರ್ಟಲ್ಲಿ ಏನಿದ್ರು ನಾವು ನೋಡ್ಕೊಳ್ಳೋಣ, ಬ್ಲಾಕ್ ಲಿಸ್ಟ್ಗೆ ಹಾಕು ಅಂದರೆ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ವಿ ಸರ್. ನಾನು ಮತ್ತೆ ಅವನ ಜೊತೆ ನಾನೇನು ಕಾಂಟ್ಯಾಕ್ಟಲ್ಲಿ ಏನೂ ಇಲ್ಲ, ಮಾತಾಡ್ತಾನೂ ಇರಲಿಲ್ಲ ಸರ್. ಅವ್ನು ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದ, ನಾವು ಮಾತಾಡ್ತಾ ಇರಲಿಲ್ಲ ಸರ್ ನಾವು ಅವನ ಹತ್ರ.
ಫ್ಲೇವರ್ ಖ್ಯಾತಿಯ ಲೀಲಾ ಗಂಡ ಕಳ್ ಮಂಜಾ ಅರೆಸ್ಟ್. ಇನ್ನು ಸಂತು ಮನೆ ಮುಂದೆ ಡ್ರಾಮಾ ಮಾಸ್ಟರ್ ಮಂಜು ಹಲ್ಲೆ ಮಾಡಿ ಹೈಟ್ ಡ್ರಾಮಾ ಮಾಡಿದ್ದ ಬಗ್ಗೆ ಲೀಲಾ ಲವ್ವರ್ ಸಂತು ಹುಳಿಮಾವು ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದ. ಬಿಯರ್ ಬಾಟಲ್ ನಿಂದ ಸಂತುಗೆ ಚುಚ್ಚಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ ಕಳ್ ಮಂಜುನನ್ನ ಹುಡುಕಿರೋ ಪೊಲೀಸರು ಅರೆಸ್ಟ್ ಮಾಡಿ ಕಂಬಿ ಹಿಂದೆ ಕೂರಿಸಿದ್ದಾರೆ. ಇಷ್ಟು ಡೆಡ್ಲಿ ಅಟ್ಯಾಕ್ ಮಾಡಿರೋ ಭೂಪ ನಿಜಕ್ಕೂ ಇಬ್ಬರನ್ನು ಜೀವ ಸಹಿತ ಬಿಡಲ್ಲ ಅನ್ನೋ ಅನುಮಾನ ಎಲ್ಲರಿಗೂ ಇದೆ. ಈ ಬೆನ್ನಲ್ಲೇ ಹುಳಿಮಾವು ಪೊಲೀಸರು ಫ್ಲೇವರ್ ಮಂಜುನನ್ನ ಹಿಡಿದು ಜೈಲಿಗೆ ತಳ್ಳಿದ್ದಾರೆ. ಒಟ್ಟಿನಲ್ಲಿ ಲೀಲಾ ಮತ್ತು ಮಜ್ನೂಸ್ ಸ್ಟೋರಿ ಸದ್ಯಕ್ಕೆ ಎಂಡ್ ಆಗೋ ಲಕ್ಷಣ ಖಂಡಿತ ಕಾಣಿಸ್ತಾ ಇಲ್ಲ. ಹಿರಿಯರೆಲ್ಲ ಕೂತು ಮಾತಾಡಿದ್ರು, ಕೋರ್ಟ್ನಲ್ಲಿ ಸೆಟಲ್ ಮಾಡಿಕೊಳ್ಳೋಣ ಅಂತ ಹೇಳಿದ್ರು, ಸುಮ್ಮನಾಗ್ತಿಲ್ಲ ಮಂಜುನಾಥ. ಅದೇನೇ ಆದ್ರೂ ಗಂಡ ಹೆಂಡತಿ ಜಗಳದಲ್ಲಿ ಮಕ್ಕಳು ಮಾತ್ರ ಬಡವಾಗ್ತಿವೆ. ಸಂತು, ಲೀಲಾ, ಮಂಜು ರಾಮಾಯಣ ಬೇಗ ಮುಗಿದು ಎಲ್ಲರೂ ನೆಮ್ಮದಿಯಾಗಿರ್ಲಿ ಅನ್ನೋದೇ ಎಲ್ಲರ ಆಶಯವಾಗಿದೆ.